ವೀಕ್ಷಕರೇ ನಮಸ್ಕಾರ. ಈಗ ನಾವು ನಿಪ್ಪಾಣಿಗೆ ಬಂದಿದ್ದೇವೆ. ಇಲ್ಲಿ ಮತದಾರರಲ್ಲಿ ವಿಶೇಷ ಅಂದರೆ ಇಲ್ಲಿ ಸುನೀಲ್ ಪಾಟೀಲ್ ಉಪಾಧ್ಯಕ್ಷರಾದಂಥ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಎಲ್ಲ ಸಮಾಜದೊಂದಿಗೆ ಎಲ್ಲ ನಿಪ್ಪಾಣಿ ಪಟ್ಟಣ ಜೊತೆಗೆ ಸಂಬಂಧ ಇಟ್ಟುಕೊಂಡಂಥ ವ್ಯಕ್ತಿ. ಜೊತೆಗೆ ಎಲ್ಲ ಸಾಮಾಜಿಕ ಸೇವೆ, ರಾಜಕೀಯ ರಂಗ, ಸಹಕಾರಿ ರಂಗದಲ್ಲಿ ಯಾವಾಗಲೂ ದುಡಿತಾ ಬಂದಂಥ ಅವರ ಧರ್ಮಪತ್ನಿ ಗೀತಾ ಪಾಟೀಲ್ ಇದ್ದಾರೆ. ಕೇಳೋಣ ಸರ್. ನಿಮ್ಮ ಹಾರ್ದಿಕ ಸ್ವಾಗತ. ಸುನೀಲ್ ಪಾಟೀಲ್ ಹೇಳಬೇಕು, ನೀವು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು, ಏನು ಬೇರೆ ಒಳಗೆ ನಿಲ್ಬೋದು, ಪತ್ನಿನೇ ಯಾಕೆ ನಿಲ್ಲಿಸಿದ್ರಿ? ಇಲ್ಲ, ಯಾವ ಕಾರಣ? ನೀವು ಯಾಕೆ ನಿಲ್ಸಿದ್ರಿ? ಏನೋ ಒಮ್ಮೊಮ್ಮೆ ಹೆಣ್ಮಕ್ಳಿಗೆ ಯೋಗ ಇರ್ತೈತಿ, ರಾಜಕೀಯ ಯೋಗ, ಅದೇನೈತೆ ಕಾರಣ ಐತೆ? ಇಲ್ಲ ಇಲ್ಲ, ಅದು ಆರಕ್ಷಣೆ ಹಂಗೆ 7 ನಂಬರ್ದು ಲೇಡೀಸ್ ಬತ್ತು. ಮತ್ತು ಲೇಡೀಸ್ ಇದ್ದ ತಕ್ಷಣ ನಾವು ನಮ್ಮದು ಮಂದಿದ ಮೀಟಿಂಗ್ ಕರ್ತೀವಿ ನಾವು. ಇಲ್ಲಿ ನಮ್ಮ ವಾರ್ಡ್ ನಂಬರ್ದು ಎಲ್ಲ ಪತ್ನಿ ನಿಲ್ಬೇಕು ಹಿಂಗೇನಿಲ್ಲ. ಇಲ್ಲ ಇಲ್ಲ, ವಾರ್ಡ್ದಾಗ ನಾವು ಜನದ ಅಭಿಪ್ರಾಯ ತಗೊಂಡು ಒಂದು 400 ಜನ ಕೊಡಿರು. ಅವ್ರು ಎಲ್ಲರದು ಇದಾಯ್ತು ಕಿ ಇಲ್ಲ ನೀವು ಯಾರು ನಂಗೆ ಮಾತಾಡಕ್ಕೆ ಇರು, ನಾ ಮಾತಾಡಿದ ನಂತರ ಹೇಳಿದೆ ಇಲ್ಲ ನೀವು ಯಾರು ನಿಲ್ಬೋದು, ನೀವು ಯಾರು ನಿಲ್ತೀರ ಅವ್ರಿಗೆ ನಾ ಸಪೋರ್ಟ್ ಮಾಡ್ತೇನೆ. ಇಲ್ಲ ಅಷ್ಟು ಮಂದಿ ಅನ್ನಕತ್ರು, ಇಲ್ಲ ನಿಮ್ಮ ಮನ್ಯಾಗ ಇರಬೇಕು, ನೀವ ಅದನ್ನ ನಿಮ್ಗೆ ನಾವು ಆರಿಸ್ಕೊಡ್ತೇವೆ, ನಿಮ್ಗೆ ಅದ್ರದ್ದು ಮಾಹಿತಿ ಹೆಚ್ಚೈತಿ, ವಿಶ್ವಾಸ ಇಟ್ಟಾರು, ಕೆಲಸ ಮಾಡೀವು. ಯಾವಾಗೂ ನಾವು ಮಧ್ಯಾಹ್ನ ರಾತ್ರಿ ಯಾವಾಗೂ ಇದ್ರೆ ಅವ್ರದ್ದು ಕೆಲಸ ಮಾಡ್ಕೊತ ಬಂದೆವು. ಅದು ಅವ್ರಿಗೆ ಮಂದಿ ಮ್ಯಾಗ ವಿಶ್ವಾಸ ಗಳಿಸಿದ್ವಿ. ಎಷ್ಟನೇ ವಾರ್ಡ? ವಾರ್ಡ್ ನಂಬರ್ 7. ಏನಂದ್ರು ಮಂದಿ ಅಂದರು ಕಿ ನೀವ ನಿಲ್ಬೇಕು, ನೀವು ನಿತ್ರನ ಅದು ನಮ್ಮದು ಎಲ್ಲ ಸರಿ ಹೋಗ್ತದ, ನೀವು ಟೈಮ್ ಕೊಡಿಸಕ್ಕಾಸ್ತೀರಿ, ನೀವು ಯಾವ ಬೇರೆ ಅಂದ್ರೆ ಯಾವ ಈ ಥರ ವ್ಯಾಪಾರದಾಗ ಇಲ್ಲ ಎತ್ತರಾಗ ಇರಂಗಿಲ್ಲ. ಇಲ್ಲ, ನಿಮ್ದು ಉದ್ಯೋಗ ಏನ? ನಾವು ಉದ್ಯೋಗ ಸಾಮಾಜಿಕ ಸೇವೆ, ಸಂಸ್ಕೃತಿಗೂ, ಸಾರ್ವಜನಿಕೂ ಮತ್ತು ಇದ್ರ ಬಿಟ್ಟು ನಾವು ಬೇರೆದು ಏನೋ ವ್ಯವಸಾಯ ಮಾಡಂಗಿಲ್ಲ. ಅಂದ್ರೆ ಮನ್ಯಾಗ ಏನು ಬೇಯುದಿಲ್ಲ? ಇಲ್ಲ, ಮನ್ಯಾಗ ನಮ್ಮ ಅನ್ನಗಳು ನಮ್ಮ ಮನೆಯವರೆಲ್ಲ ಮಾಡ್ತಾರ, ನಮ್ಗೆ ವಿಶ್ವಾಸ ಇದೆ. ಜಾಯಿಂಟ್ ಫ್ಯಾಮಿಲಿ ಇದೆ, ಅವರೆಲ್ಲ ಮಾಡ್ತಿದ್ದಾರು, ನಮಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಸಮಾಜ ಕಾರ್ಯ ಮಾಡಲಿಕ್ಕೆ ಫುಲ್ ಅವ್ರ ಸಪೋರ್ಟ್ ಇದೆ. ನಿಮ್ಗೆ ಅದು ನೆಶನ್ ಐತಿ, ನಿಮ್ಮ ಮಾತಾಡಬೇಕು ಆಸಕ್ತಿನೂ ಐತಿ, ಆಸಕ್ತಿ ಪೂರ್ಣ ಇದೆ. ನಾನು ಕಳೆದ 10 ವರ್ಷ ನಾನು ನಗರಸಭೆ ಸದಸ್ಯ ಇದ್ದೀನಿ. ಇದು 3ನೇ ಪೀರಿಯಡು. ಒಮ್ಮೆ ನಾನು ಮೊದಲ ನಾಮಿನೇಟ್ ನಗರ ಸೇವಕು ನನಗೆ ಮಾಡಿದ್ದು. ಆ ನಾಮಿನೇಟ್ ನಗರ ಸೇವಕು 2 ವರ್ಷ ಆದ್ಕೂಡಲೇ ನಮ್ಮ ಫಾದರ್ ತಿರ್ಕೊಂಡು ನಾನು ರಾಜೀನಾಮೆ ಕೊಟ್ಟು 2005ರಿಂದ ಇಲ್ಲಿ ಮಟ್ಟ ನಾನೇ ಇದ್ದೇನೆ ಕಂಟಿನ್ಯೂ. ಈಗ ಲೇಡೀಸ್ ಬಂದ ತಕ್ಷಣ ಮಂದಿ ಇಲ್ಲ ನೀವೇ ನಿಲ್ಬೇಕನ್ನ ನಾನು ನಿಂತಿದ್ದೀನಿ. ಯಾವ ಗಲ್ಲಿ ಬರ್ತಾವೆ? ಇಲ್ಲಿ ಅಮಾತೆ ಗಲ್ಲಿ ನಾನು ನಿಲ್ಲೋ ಮನಿ. ಅಮಾತೆ ಗಲ್ಲಿ, ಕೋಟೆಲೆ ಕಾರ್ನರ್, ಮಾನಿಕ್ ನಗರ್, ದಲಾಲ್ ಪೇಟ್ ಮತ್ತು ಖೋತ್ ಗಲ್ಲಿ, ಸಾಸ್ನೆ ಗಲ್ಲಿ, ಜತ್ರಡ್ ವೇಸ್ ಮತ್ತು ದಾಸೂದ್ ಗಲ್ಲಿ, ಹನೆಬಾರ್ ಗಲ್ಲಿ. ಇಷ್ಟೆಲ್ಲ ಒಂದೇ ಕಡೆ ಒಂದು ದೂರ ಇದಾವೆ, ಒಂದು ಸೈಡ್ ಎಲ್ಲ ಅಲ್ಲೇ ಒಂದು ಭಾಳ ಆದ್ರೆ ಒಂದು 1/2 ಕಿಲೋಮೀಟರ್ ಒಳಗೆ ಇದ್ದಾವೆ. ಎಷ್ಟು ಮತದಾರ ಇದ್ದಾರೆ? 1800 ಮತದಾರ. 1800 ಮತದಾರ ಅಂದ್ರೆ ಸಣ್ಣ 500 ಮನೆಯೇ ಇರಬೇಕು, ಮನೆ ಇರಬೇಕು, 400 ಮನೆದು. ನೀವೆಲ್ಲ ಮತದಾರಿಗೆ ಭೇಟಿಯಾಗಿದ್ದೀರಿ? ಎಲ್ಲ ಪತ್ನಿ ನಾವು ನಮ್ಮ ಕಾರ್ಯಕರ್ತಗಳು ನಮ್ಮದು ಟೀಮು ಎಲ್ಲ ದೊಡ್ಡ ಮಾಡಿ ನಾವು 4-5 ಕಿಪ್ಪಿ ಹೋಗ್ಯವು. ನಿನ್ನೆ ನಾವು ಸಾಯಂಕಾಲ 5 ಗಂಟೆಗೆ ಪ್ರಚಾರ ಪೇರಿ ತೆಗೆದಿದ್ದೆವು. ಕಮ್ಮಿ ಒಂದು 500 ಜನ ಇದ್ರು. ಎಲ್ಲ ಸಮಾಜದವರು, ಎಲ್ಲ ಸಭಾಸದರು, ಎಲ್ಲ ಎಲ್ಲ ಸಮಾಜದವರು ಇದ್ರು. ಮರಾಠ ಸಮಾಜದವ್ರು ಇದ್ರು, ಲಿಂಗಾಯತ್ ಸಮಾಜದವ್ರು ಇದ್ರು, ಮುಸ್ಲಿಂ ಇದ್ರು, ಜೈನ್ ಸಮಾಜದವ್ರು ಇದ್ರು, ಗುಜರ್ ಸಮಾಜದವ್ರು ಇದ್ರು. ಎಲ್ಲ ಸಮಾಜದವ್ರನ್ನ ತಗೊಂಡು ಹೋಗೋ ವ್ಯಕ್ತಿ ಅಂದ್ರೆ ನಿಪ್ಪಾಣಿಯಾಗ ಇರ್ಬೇಕಾದ್ರೆ ಸುನೀಲ್ ಪಾಟೀಲ್. ಇದು ಹೆಂಗ್ ಸಾಧ್ಯ ಆಯ್ತು? ಸಾಧ್ಯ ಅಂದ್ರೆ ನಾನು ಯಾವಾಗೋ ಪಕ್ಷ ಭೇದ ಭಾವ ಮಾಡಿಲ್ಲ, ಜಾತಿ ಭೇದ ಎಂದೂ ಮಾಡಿಲ್ಲ, ಮಾಡುದಿಲ್ಲ. ನನಗೆ ಅನ್ನ ಅಪೋಸ್ ಕೊಟ್ಟಿರು. ನಿಪ್ಪಾಣಿಯಾಗ ನಮ್ಮ ಸಮಾಜದೊಳಗೂ ಮತ್ತು ಬೇರೆ ಎಲ್ಲೂ ಅನ್ನ ಅಪೋಸ್ ಆಗಿರ್ಕಿಲ್ಲ. ನನಗೆ ಅನ್ನ ಅಪೋಸ್ ಮಾಡಿಕೊಟ್ರು. 2ನೇ ಟೈಮ್ಗೆ ಒಂದು ಇಲೆಕ್ಷನ್ ಆಯಿತು, ಅಲ್ಲೂ ಗೆದ್ದು ಬಂದೆ. ಈಗ 3ನೇ ಟೈಮ್ ನಮ್ಮ ಧರ್ಮಪತ್ನಿ ಗೀತಾ ಪಾಟೀಲ್ ನಿಲ್ಸಿ. ಆದರೆ ಸುನೀಲ್ ಪಾಟೀಲ್ ತೆಗೆದ ಮಾಡಿದಂಗೆ ನಿಮ್ಮ ಧರ್ಮಪತ್ನಿ ಮಾಡ್ತಾರೆ, ನಿಮ್ಗೆ ವಿಶ್ವಾಸ ಐತೆ? ಅವರು ಯಾವ ಮಾಡ್ತಾರೋ, ಅವರಿಗೆ ಜ್ಞಾನ ಇದೆ, BCom ಆಗಿದೆ. ಮತ್ತು ಅವ್ರಿಗೆ ನಾನು ಅವ್ರಿಗೆ ಪೂರ್ಣ ಬೆಂಬಲಕ್ಕೆ ನಿಂತ ನಾ ಅವ್ರಿಗೆ ಫುಲ್ ಮಾಡಿಸ್ತೇನೆ. ನೀವು ಮಾಡ್ಬೇಕು ಅವ್ರ ಜೊತೆ. ನಾನು ಅವ್ರ ಜೊತೆ ಅವ್ರಿಗೆ ಹೆಂಗೆ ಡೈರೆಕ್ಷನ್ ಕೊಟ್ಟು ಅವ್ರಿಗೆ ನಿಮ್ಗೆ ಏನು ಅನುಭವ ಬತ್ತು? ಉಪಾಧ್ಯಕ್ಷರಾಗಿ ಒಂದು ಕೆಲಸ ಮಾಡಿರ್ಬೇಕಾ? ನಿಮ್ಮ ಏನು ಮಾಡಿದಿರಿ ಅದು ಪ್ಲಸ್ ಪಾಯಿಂಟ್ ಈ ಇಲೆಕ್ಷನ್ದಾಗ ಆಗ್ತದೆ? ಯಾವ ಪರ್ಸಾಗ ಆಗ್ತದ? ಈಗ ಆಗ್ತದ ಎಲ್ಲ ಅಧಿಕಾರದಾಗ ಏನೇನು ಮಾಡಿದ್ರಿ? ಇಲ್ಲಿ ಅಧಿಕಾರದೊಳಗೆ ಎಲ್ಲ ಮಾಡಿದ್ದೇನೆ ನಾನು. ಫಸ್ಟ್ ನಾನು ಎಲ್ಲ ಪೇವರ್ ಬ್ಲಾಕು, ಗಟ್ಟರು, ಬಸವೇಶ್ವರ ಪುತ್ರದ ಪುನರ್ವಸನು ಎಲ್ಲ ನಾವು ಎಲ್ಲಿ ಮಾಡಿಲ್ಲ ಹಿಂಗಿಲ್ಲ. ಎಲ್ಲ ಕಡೆ ರೋಡ್ ಒಂದು ರೋಡ್ ಬಿಟ್ರೆ ಮಾನಿಕ್ ನಗರದು ಎಲ್ಲ ರೋಡ್ ಎಲ್ಲ ಕ್ಲಿಯರ್ ಇದಾವೆ. ಎಲ್ಲಿ ಹೋಗಿ ಯಾರು ನೋಡ್ಬೋದು. ನೀವು ಆದ್ರೂ ಪತ್ರಕಾರ ಇದ್ದೀರಿ, ನಿಮಗೆ ಅಧಿಕಾರ ಇದೆ, ಯಾರ್ದು ದೋಷ ಇದ್ರೆ ಹೇಳ್ದು ಎಲ್ಲಿ ನೋಡಿ ಬರ್ರಿ.
ಒಂದು ರೋಡ್ ಅದು ವರ್ಕ್ಔಟ್ ಆಗಿದೆ. ನಾಳೆ ಒಂದು ತಿಂಗಳಾಗ ಅದು ರೋಡ್ ಚಾಲೂ ಆಗ್ತದೆ. ಇದು 24 ಕೋಟಿ ರೂಪಾಯಿದಾಗ ಅದನ್ನು ಹಾಕಿದೆ ನಾನು. 80 ಲಕ್ಷ ರೂಪಾಯಿದ ರೋಡ್ ಇದೆ ಅದು. ಬನವಾನ ಡಾಕ್ಟರ್ದು ಅತನಿ ದವಾಖಾನ 80 ಲಕ್ಷ ರೂಪಾಯಿ ಇದೆ. ಅಷ್ಟು ಅದನ್ನು ಹಾಕಿ ವರ್ಕ್ ಆರ್ಡರ್ ಕೊಟ್ಟಾರ. ಅದನ್ನು ಇವೆಲ್ಲ ಅಂಶಗಳು ನಿಮಗೆ ಪ್ಲಸ್ ಆಗ್ತಾವಣ್ಣ? ಯಾವ ಪರ್ಸಾಗ ಪ್ಲಸ್ ಆಗ್ತಾವೆ ನಂಗೆ ವಿಶ್ವಾಸ ಇದೆ. ಜನರ ಮ್ಯಾಗ ನಂಗೆ ನಂಬಿಕೆ ಇದೆ. ಯಾವ ಪರ್ಸಾಗ ನನಗೆ ಮತದಾನ ನನ್ನ ಮಿಸ್ಸಸ್ಗೆ ಮಾಡ್ತಾರೋ, ಅವ್ರ ಬೆಂಬಲಕ್ಕೆ ನನ್ನ ಬೆಂಬಲಕ್ಕೆ ನಿಲ್ತಾರೋ, ಮತ್ತು ನನಗೆ ಆರ್ಸ್ ಕೊಡ್ತಾರೋ ಅನ್ನೋದು ಭಾಳ ನಂಗೆ. ನೀವು ಉಪಾಧ್ಯಕ್ಷ ಇದ್ದಾಗ ನಿಪ್ಪಾಣಿಯಲ್ಲಿ ವಿಶೇಷ ಅಭಿವೃದ್ಧಿ ಕೆಲಸ ಮಾಡಿದ್ರಿ ನಾ? ಏನು ಬರೀ ಒಂದೇ ವಾರ್ಡ್ ಸೀಮಿತ? ಇಲ್ಲ ನಾನು ವಿಶೇಷ ಇಲ್ಲ. ನಾನು ಉಪಾಧ್ಯಕ್ಷ ಇದ್ದ ಕಾರಣ ಉಪಾಧ್ಯಕ್ಷ ಇದ್ದ ಕಾರಣ 31 ವಾರ್ಡ್ದಾಗ ಎಲ್ಲ ಕೆಲಸ ಮಾಡಿವ್ರು ನಾವು. ಎಲ್ಲ ಮಾನ್ಯ ಪ್ರಕಾಶ್ ಹುಕ್ಕೇರಿ, ರಮೇಶ್ ಜಾರಕಿಹೊಳಿ ಅವರು ಇವರ ಅಧ್ಯಕ್ಷತೆ ಸುದ್ದಿ ಕರೆ ಗೊತ್ತಿಲ್ಲ. ಅದು ನಿಮ್ಮ ಸಮಾಜ ಇರ್ಬೋದು, ಬೇರೆ ಸಮಾಜ ಎಲ್ಲರೂ ಕೂಡಿ ಸುನೀಲ್ ಪಾಟೀಲ್ ಜರ ಕಾಲ ಹೇಳಿದ್ರೆ ಇದ್ದಾರೋ ಹೆಂಗ್ ತಪ್ಸವ್ರು ನೀವು? ಇದು ಇದ್ದಾರೋ ಆದ್ರೆ ಜನ ಕಡೆ ನಿಮ್ಗೆ ಗೊತ್ತೈತಿ. ಆದ್ರೆ ಎಲ್ಲಾ ಸಮಾಜದ ಬೆಂಬಲ ಐತೆ ನಿಮ್ಗ. ಕೆಲವು ಜನರಿಗೆ ನಂಗೆ ಗೊತ್ತಾಯ್ತು, ಕೆಲವು ಸಮಾಜದ ಬೆಂಬಲ ಐತಿ. ನಿಮಗೆ ಎಲ್ಲಾ ಸಮಾಜದ ಬೆಂಬಲ ಐತೆ? ಇಲ್ಲ, ಎಲ್ಲಾ ಸಮಾಜ ನನಗೆ ಬೆಂಬಲ ಇದೆ. ಯಾವ ಇಲ್ಲ, ಎಲ್ಲಾ ಸಮಾಜದವ್ರು ನನ್ನ ಗುಡಿ ಕಾಂಟ್ಯಾಕ್ಟ್ ಇದೆ. ನಾ ಅವ್ರ ಕೆಲಸ ಮಾಡ್ತೀನಿ. ಎಲ್ಲಾ ಪಕ್ಷದವ್ರದ್ದು ಕಾಂಟ್ಯಾಕ್ಟ್ ನನಗೆ. ಕಾರ್ಯಕರ್ತರು ಅನ್ಕ ನನ್ನ ಹತ್ಯಕ್ಕೆ ಇಲೆಕ್ಷನ್ ಅಂತಲ್ಲ, ನನ್ನ ಹತ್ಯಕ್ಕೆ ಕಾಯಂ ಯಾವಾಗೂ 40-50 ಜನ ನನ್ನ ಹತ್ಯಕ್ಕೆ ಇದ್ದೇ ಇರ್ತಾರೆ. ದಿನ ಎಲ್ಲಾ ಪಕ್ಷದವ್ರು ಇರ್ತಾರೆ. ಯಾರು ಗುಡಿ ನಮ್ದು ಜಗಳಿಲ್ಲ, ಇದಿಲ್ಲ. ಯಾರು ಗುಡಿ ನಮ್ದು ಈರ್ಷೆ ಇಲ್ಲ. ಯಾರು ಗುಡಿ ನಮ್ದು ಸರಳ ಸಜ್ಜನಿಕೆಯನ್ನು ಮಾಡ್ಕೋತ ಬಂದೇವಿ. ಸಂಸ್ಕೃತಿ ಇದು ರಾಜಕಾರಣ ಅಟ್ಟ ಮಾಡ್ಕೋತ ಬಂದಿಲ್ಲ. ರಾಜಕಾರಣ ಫಕ್ತ 20% ಮಾಡ್ಕೋತ ಬಂದೇವಿ ನಾವು. ರಾಜಕಾರಣ ಅಷ್ಟಕ್ಕೆ 20% ಮಾಡ್ಕೋತ ಬಂದೇವಿ. 80% ನಾವು ಸಮಾಜ ಸೇವಾ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ಮತ್ತು ಪೂಜಾ ಪುರಸ್ಕಾರ ನಾವು ದೊಡ್ಡ ಅದನ್ನ ಆಧ್ಯಾತ್ಮಿಕದಾಗ ಭಾಳ ಇದೆ. ಆದ್ರೆ ನನಗೆ ಒಂದು ಪತ್ರಕರ್ತಾಗಿ ಹೇಳ್ತೇನೆ, ನಾ ಭಾಳ ರಾಜಕಾರಣ ನೋಡಿದ್ದೇನೆ. ಈ ಸಜ್ಜನ ಮಂದಿಗೆ, ಸರಳ ಮಂದಿಗೆ ವಿಘ್ನ ಭಾಳ ಇರ್ತಾವ. ಒಪ್ಕೊಳ್ರಿ, ವಿಘ್ನ ಇದ್ರೂ ನಾವು ಇದನ್ನ ಸಂಸ್ಕೃತಿಗೂ ಮತ್ತು ನಾವು ಇದು ಇತರ ಕೆಲಸ ಮಾಡಿಕನ ಅದು ದೇವ್ರು ನಮ್ಗೆ ಶಕ್ತಿ ಕೊಡ್ತಾನ್ರಿ. ಅವ್ ಯಾರು ಇದ್ರೂ ಅವ್ರಿಗೆ ಅದನ್ನ ವಿಘ್ನ ಅವ್ರಿಗೆ ರಿಟರ್ನ್ ಹೋಗ್ತದ, ನಮಗೆ ವಿಜಯ ಮಾಡ್ತಾನೆ. ಚಂಡ ಉಲ್ಟಾ ಬಿಡ್ತಿತ್ತು, ಚಂಡ ಉಲ್ಟಾ ಹೊಡಿತದ ಗಾಡಿಗೆ ಹೋಗದಂಗೆ 100%. ಹಾಗಾದ್ರೆ ಜನ ಪ್ರಚಾರಕ್ಕೆ ಹೋದಾಗ ನಿಮಗೆ ಏನು ಹೇಳಿದ್ರು? ನಾವು ಈಗ ಒಂದೊಂದು ಮನೆಗೆ 6-7 ಸಲ ಹೋದ ನಂತರ ಜನ ಅಂದ್ರು, ಅನ್ನಾರಿ ನೀವು ಬರಬೇಡ್ರಿ, ನಿಮ್ಗೆ ಬಿಟ್ಟು ನಾವು ಯಾರಿಗೂ ಹಕ್ಕಿಲ್ಲ, ನೀವು ಅದನ್ನ ತಲೆಯಾಗ ತಗೋಬೇಡ್ರಿ, ನಾವು ಯಾವ ಪರ್ದಾಗ ನಿಮ್ಮ ಬೆನ್ನು ನಿಂತಿದ್ದೀವಿ, ಸಾರ್ಕೆ ನೀವು ಬಂದ್ರೆ ನಮಗೆ ಭಾಳ ಇದು ಅನಿಸ್ತೈತಿ, ನಾವು ನಿಮ್ಮ ಕಡೆ ಬರಬೇಕು, ನೀವು ಇಷ್ಟೆಷ್ಟು ಸಲ ಬರಾಕತ್ತೀರಿ, ನಮಗೆ ಭಾಳ ಇದು ಅನ್ಸಾಕತ್ತೈತಿ, ಇಲ್ಲ ನಾವು ನಿಮ್ಮ ಗುಡಿ ಇದ್ದೀವಿ, ನೀವು ಒಟ್ಟ ಮಾಡ್ರಿ, ನಾವು ನಿಮಗೆ ಮತದಾನ ಮಾಡ್ತೀವಿ. ಸುನೀಲ್ ಪಾಟೀಲ್ ಇವತ್ತು ರಾಜಕಾರಣಕ್ಕೆ ಬಂದಿಲ್ಲ, ಭಾಳ ಬಂದ ನಮ್ಗೆ ಗೊತ್ತೈತಿ. ಆದ್ರೆ ಸುನೀಲ್ ಪಾಟೀಲ್ ಅವಾಗ ಏನು ಎಲೆಕ್ಷನ್ ಮಾಡಿದ್ದ, ಈಗ ಏನು ಮಾಡ್ಲಿಕ್ಕತ್ತಾರು, ಏನು ಫರಕ್ ಕಾಣಿಸ್ತು ಸುನೀಲ್ ಪಾಟೀಲ್ಗೆ? ಎಲ್ಲ ಫರಕ್ ಏನೈತಿ? ಫರಕ್ ಇದೆ ರೀ, ಫರಕ್ ಇಲ್ಲಿಂಗಿಲ್ಲ. ಇಲ್ಲ ಅದು ನೀವು ಆಗಲೇ ಅಂದ ತಕ್ಷಣ ಬೆಳಿತಾನ ಇವನ, ಮತ್ತು 3ನೇ ಟೈಮ್ ಬಂದ್ರೆ ಇವ್ ಭಾಳ ಬೆಳಿತಾನು, ಇದು ಒಂದೇ ಇದೆ. ಆದ್ರೆ ಜನ ತೀರ್ಮಾನ ಮಾಡ್ಯಾರ. ಜನ ಫರಕ್ ಆಗಿಲ್ಲ, ಜನ ಫರಕ್ ಆಗಿಲ್ಲ. ಲೀಡರ್ಸ್ ಇದು ಜನ ಇದಾರ, ಮತದಾನ ಮಾಡ್ಲಿಕ್ಕೆ ತಯಾರಿದ್ದಾರ. ಒಂದು ಥೋಡೆ ಮಂದಿ ಏನಿದಾರೋ, ಇವೇನು ಬೆಳೆದಂದ್ರೆ ಭಾಳ ಇದಾಗ್ತೈತಪ್ಪ, ಇವನು ಇಲ್ಲೇ ಮಾಡಬೇಕು ಆ ಪರಿಸ್ಥಿತಿ ಇಲ್ಲ. ಈಗ ನಾವು ಎಲ್ಲ ವಾರ್ಡ್ ತಿರುಗಾಡಿದ್ ನೋಡ್ರ, ನಿನ್ನೆ ಸಭಾ ಈಗಿನ ಮಂದಿಯಿಂದ ಉತ್ಸಾಹ ಇದನ್ನ ನೋಡ್ರ, ಇನ್ನು 2 ದಿನ ಅದನ್ನ ನಾವು ಇದನ್ನ ಹ್ಯಾಂಡಲ್ ಮಾಡ್ಕೋತ ಹೋದ್ರೆ ವಿಜಯ ಇದು ನಮಗೆ ನಿಶ್ಚಿತ ಇದೆ. ಮತ್ತು ಅದ್ರಾಗೇನು ಸಂಶಯ ಇಲ್ಲ. ಅನೇಕ ಕಡೆ ಜಾತಿ ಆಧಾರ, ಪಕ್ಷದ ಆಧಾರ, ರೊಕ್ಕದ ಆಧಾರ ಮ್ಯಾಗ ಚುನಾವಣೆ ನಡೆದೈತಿ. ನಿಮ್ಮ ಗಲ್ಲಿಯಾಗ ಹೆಂಗೆ ನಡೆದೈತಿ? ನಮ್ಮದು ಏನೂ ಇಲ್ಲ, ನಮ್ದು ಸ್ವತಃ ಆಧಾರ, ನಾವು ಕೆಲಸ ಮಾಡಿದ್ದ, ನಮ್ದು ಕೆಲಸ ನೋಡಕತ್ತಾರ ಮಂದಿ. ಇಲ್ಲಪ್ಪ ಇದು ಕೆಲಸವನ್ನು ಮಾಡಿದಾನೋ, ನಮ್ಮಲ್ಲಿ ಏನೋ ಅಡಚಣೆ ಬಂದ್ರೆ ಮುನ್ಸಿಪಾಲ್ಟಿ ಬಾಜುಕು ಇಲ್ಲಿ ಏನೋ ಅಡೆತಡೆ ಬಂದ್ರೆ ಇವ್ನು ನಮ್ಮ ಹಿಂದೆ ನಿಲ್ತಾನೋ, ಏನೋ ಅವ್ರದ್ದು ಅಡಚಣೆ ಬಂದ್ರೆ ಯಾವಾಗ ಮನುಷ್ಯ ಅಂದ್ಕೊಳ್ಳಿ ಯಾವಾಗ ಯಾರಿಗೂ ಅಡಚಣೆ ಬರ್ಬೋದು. ಆ ತಕ್ಷಣ ಯಾರು ಹೆಸರು ತೆಗಿಬೇಕಾದ್ರೆ ಸುನೀಲ್ ಪಾಟೀಲಿಂದ ತೆಗಿತಾರೆ. ಮನ್ಯಾಗ ಒಂದು ಸಣ್ಣ ಹುಡುಗದಾರ ಅಳಬೇಕಾದ್ರೆ ಸುನೀಲ್ ಮಾಮ ಬಂದು ನೋಡ ಅಂದ್ಕೊಳ್ಳಿ ಆ ಹುಡುಗ ಗಪ್ ಕುಡ್ಸೋ ಮಂದಿ ಅಷ್ಟು ನಮ್ದು ಮಂದಿ ಮ್ಯಾಗ ಪ್ರೇಮ್ ಇದೆ ಕಿ ಬಾಬಾ ಇಲ್ಲ ಇದು ಇವ್ನು ಸುನೀಲ್ ಮತ್ತು ಕೆಲಸ ಮಾಡ್ತಾನೋ, ಇವ್ನು ಹಿಡ್ಕೊಂಡ್ರ ನಮ್ದು ಒಳ್ಳೇದಾಗ್ತೈತಿ ಅಂತೇಳಿ ಮಂದಿ ಜನ ತೀರ್ಮಾನ ಮಾಡ್ಯಾರ. ಸಹಕಾರಿ ರಂಗದಾಗ ನೋಡಿ ಬ್ಯಾಂಕ್ದು ಐತೆ, ವೀರಶೈವ ಬ್ಯಾಂಕು ತೆಗ್ದಿರಿ, ಈ ಬ್ಯಾಂಕ್ದು ನಿಮಗೆ ಪ್ಲಸ್ ಆಗ್ತೈತೆ? 100% ಆಗ್ತೈತೆ. ನಾವು ಬ್ಯಾಂಕ್ದು ನಾವು ಈಗ ಎಲ್ಲ ಬ್ಯಾಂಕ್ ಇದೆ, BC ಮಂಡಳ ಇದೆ, ಜಿಮ್ ಇದೆ, ವಾಚನಾಲಯ ಇದೆ, ರಕ್ತದಾನ ಶಿಬಿರ ನಾವು ಫ್ರೀದಾಗ ಕೊಡ್ತೀವಿ. ರಕ್ತ ಯಾರಿಗೂ ರಾತ್ರಿ ಮಧ್ಯಾಹ್ನ ರಕ್ತ ಹತ್ತಿರ ನಾವು ಫ್ರೀದಾಗ ಕೊಡ್ತೀವಿ. ಯಾರ್ದ ಬ್ಯಾಂಕ್? ರೋಟರಿ ಕ್ಲಬ್, ರೋಟರಿ ನಿಪ್ಪಾಣಿ, ರೋಟರಿ ಕ್ಲಬ್ ನಿಪ್ಪಾಣಿ
ನಿಪ್ಪಾಣಿ ಒಳಗಿದೆ ಅಕ್ಕೋರ್ ರೋಡ್ಕೋ ಅವ್ರಿಗೆ ನಾವು ಕ್ಯಾಂಪ್ ಮಾಡ್ತೀವಿ 150 ಬಾಟಲ್ ಎವ್ರಿ ವೇರ್ ಕೊಡ್ತೇವೆ ನಮಗೆ ಅವ್ರು 25 ಬಾಟಲ್ ಫ್ರೀ ಕೊಡ್ತಾರೆ ಫಕ್ತ ನಮ್ಮ ಲೆಟರ್ ಒಂದು ತೊಗೊಂಡು ಹೋದ್ರೆ ರಾತ್ರಿ 2 ಗಂಟೆಗೆ ಇದ್ರೂ ನಾವು ಕೊಡಬೇಕು ಹಿಂಗೆ ಕಂಡೀಷನ್ ಇದೆ ಯಾವಾಗೂ ಯಾರ್ದು ನಾವು ಕೆಲಸ ನಿಂತಿಲ್ಲ ಎಲ್ಲರದು ಮಾಡ್ಕೋತ ಬಂದೀವಿ ಅದೇ ನನಗೆ ಈ ಕೆಲಸ ಮಾಡಿದ ಅಭಿವೃದ್ಧಿನ ನಮ್ಮ ಮಿಸ್ಸಸ್ ಗೀತಾ ಪಾಟೀಲ್ಗೆ ವಿಜಯ ಆಗ್ತಾಳೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳಬಯಸ್ತೀರಿ? ಏನಿಲ್ಲ ನಮಗೆಲ್ಲ ಜನ ಅವರಿಗೆ ನನ್ನ ಸಪ್ರೀಮ ವಂದನೆಗಳು. ನನ್ನ ವಾರ್ಡ್ ನಂಬರ್ 7 ನನ್ನ ವಾರ್ಡ್ ಅನ್ನೋಲ್ಲ ನನ್ನ ಪರಿವಾರ ವಾರ್ಡ್ ನಂಬರ್ 7 ಇದ್ದಂಗೆ ಪರಿವಾರ ಇದ್ದಂಗೆ ನಂದು. ಎಲ್ಲರೂ ನನ್ನ ಚಿನ್ನ ಟ್ಯಾಕ್ಟ್ರ್ ಇದೆ, ನನ್ನ ಮಿಸ್ಸಸ್ ಆದಂಥ ಗೀತಾ ಸುನೀಲ್ ಪಾಟೀಲು ಈ ಅಪಕ್ಷ ನಿಂತಿದ್ದೇನೆ. ಆ ಚಿನ್ನಕ್ಕೆ ಟ್ಯಾಕ್ಟ್ರ್ ಮುಂದೆ ಎಲ್ಲರೂ ಬಟನ್ ಒತ್ತಿ ನನ್ನ ಪ್ರಚಂಡ ಬಹುಮತದಿಂದ ನಮ್ಮ ಮಿಸ್ಸಸ್ ಆದಂಥ ಗೀತಾ ಸುನೀಲ್ ಪಾಟೀಲ್ ಅವರು ಆರಿಸ್ಕೊಡ್ಬೇಕಂತೇಳಿ ನನ್ನ ಜನರಿಗೆ ಕಳ್ಕಳಿ विनंती. नमस्कार. नंबर 7च्या उमेदवार माझी धर्मपत्नी गीता सुनील पाटील यांना सगळी वार्डातले माझे वार्ड नवा माझं हे परिवार असल्यासारखं आहे आणि सगळ्यांनी ट्रॅक्टर या चिन्हावर मी अपक्ष थांबलेला आहे. ट्रॅक्टर या चिन्हावर तुम्ही हे बटन दाबून त्यांना प्रचंड बहुमताने निवडून द्यावं एवढं सांगून मी सगळ्यांचा अभिनंदन करून मी रजा घेतो. ನೋಡಬೇಕು ಸುನೀಲ್ ಪಾಟೀಲ್ ಬಹುಶಃ ಎಲೆಕ್ಷನ್ ಟೆನ್ಷನ್ ನನಗೂ ಗೊತ್ತದೆ, ಭಾಳ ಟೆನ್ಷನ್ದಾಗಿದ್ದರು ನಮ್ಮೊಟ್ಟಿಗೆ ಪ್ರೀತಿಯಿಂದ ಮಾತನಾಡ್ತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.